ಇದೆಯಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೋ. ಸಾಲಿಗ್ರಾಮದಲ್ಲಿರೋ ಅವಳ ಅಜ್ಜಿ ಬಿಟ್ಟರೆ ಅವಳಿಗೆ ಬೇರೆ ಯಾರಾದ್ರೂ ಲಿಂಕ್ ಇದೆಯಾ ಅಂತ ತಿಳ್ಕೋ. ಯಾವುದೇ ಕಾರಣಕ್ಕೂ ಅದು ನನಗೆ ಗೊತ್ತಾಗಬೇಕು. ಸರಿ ಮೇಡಮ್, ಓಕೆ ಮೇಡಮ್. ನೀವು ಇಷ್ಟು ಹೇಳಿದ್ರಲ್ಲ, ಒಂದೊಂದೆಲ್ಲ ನಾನು ನೋಡ್ಕೊತೀನಿ ಮೇಡಮ್. ಶ್ರಾವಣಿಗೆ ಒಂದು ಸೀಕ್ರೆಟ್ ಗೊತ್ತಾಗಿದೆ ಅಂತ ಹೇಳಿ ಅವಾಗ ನೋಡೋಣ ಹೆಂಗೆ ಭಯ ಪಡ್ತಾಳೆ ಅಂತ. ಮೇಡಮ್, ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋದನ್ನ ಮರ್ತು ಬಿಟ್ಟಿದ್ದೆ ಮೇಡಮ್. ಶ್ರಾವಣಿ ಅವರು ಮಾತಾಡ್ತಾ ಏನೋ ಹೇಳ್ತಿದ್ರು ಮೇಡಮ್. ಏನು ಹೇಳ್ತಿದ್ಲು? ಯಾವುದೋ ದೊಡ್ಡ ಸೀಕ್ರೆಟ್ ಗೊತ್ತಾಗಿದೆ, ರಹಸ್ಯ ಬಯಲಾಗಿದೆ ಅಂತ ಹೇಳ್ತಿದ್ರು ಮೇಡಮ್. ಸೀಕ್ರೆಟಾ? ಏನ್ ಸೀಕ್ರೆಟು? ಅವಳು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಲು? ಅವ್ಳಿಗೇನ್ ವಿಷಯ ಗೊತ್ತಾಗಿದೆ ಅಂತೆ? ಹಾಗಾದ್ರೆ ಪಕ್ಕ ಯಾವುದೋ ರಹಸ್ಯ ಇದೆ ಅಂತಾನೆ ಆಯ್ತು. ಸರಿ ಮೇಡಮ್, ಅದೇನು ರಹಸ್ಯ ಅಂತ ನನಗೂ ಗೊತ್ತಿಲ್ಲ. ನಾನು ತಿಳ್ಕೊಂಡು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಗೊತ್ತಾಗೋವರೆಗೂ ನಾನು ಬಿಡಲ್ಲ ಮೇಡಮ್. ಸರಿ, ನಾನು ಕಾಯ್ತಾ ಇರ್ತೀನಿ. ನೀನು ಅವಳ ಹತ್ರ ಮಾತಾಡಿ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡು. ಸರಿ ಮೇಡಮ್. ಮೇಡಮ್, ಅದೇನೋ ರಹಸ್ಯ ಅಂದ ತಕ್ಷಣ ಆ ಅಮ್ಮನ ಮಾತೇ ನಿಂತೋಗ್ಬಿಡ್ತಲ್ಲ ಮೇಡಮ್. ಏನು ಹುಡುಕ್ತಿದ್ಯಾ ಸುಬ್ಬು? ಏನೋ ಸೀಕ್ರೆಟ್ ಇದೆ ಅಂದೆ. ನಿಮಿಷ ಮೇಡಮ್, ಒಂದು ನಿಮಿಷ. ಏನು ತುಂಬಾ ಮೆರೀತಿದ್ಯಾ? ನೀನೇ ಇಷ್ಟು ಮೆರಿಬೇಕಾದ್ರೆ ನಮ್ಮಂತ ಒಳ್ಳೆಯವರು ಮೆರಿಬಾರ್ದ ವಿಜಯಾಂಬಿಕಾ? ನಿನ್ನಂತ ಕೆಟ್ಟ ಹುಳುನೆ ಇಷ್ಟೊಂದು ಮೆರಿಬೇಕಾದಾಗ ಯಾವಾಗ್ಲೂ ಒಳ್ಳೆದನ್ನೇ ಬಯಸೋ ನಾನು ಮೆರಿಬಾರ್ದಾ? ಒಂದರ ನನ್ನನ್ನು ಪದೇ ಪದೇ ಕೆಣಕ್ತಿದ್ಯಾ. ನನ್ನನ್ನು ಕೆಣಕಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ ನಿನಗೆ? ಚೆನ್ನಾಗಿ ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. 1000 ಸಲ ಸೋತ್ರು ಈ ಸೊಕ್ಕಗೇನು ಕಡಿಮೆ ಇಲ್ಲ. ನಿನಗೆ ಇಷ್ಟು ಸೊಕ್ಕಿರ್ಬೇಕಾದ್ರೆ ನ್ಯಾಯ, ನೀತಿ, ಧರ್ಮ ಅಂತ ಬದುಕ್ತಾ ಇರೋ ನಮಗೆ ಇನ್ನೆಷ್ಟು ಸೊಕ್ಕಿರ್ಬೇಡ. ಅಷ್ಟಕ್ಕೂ ನನಗೇನಾಗುತ್ತೆ ಅನ್ನೋದಕ್ಕಿಂತ ಈಗ ನೀನು ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ನಾನೇನಾದ್ರೂ ನಡೆದಿರೋ ಸತ್ಯನೆಲ್ಲ ಹೇಳ್ಬಿಟ್ರೆ ಸುಬ್ಬು, ಈ ವ್ಯಕ್ತಿ ವಿಜಯಾಂಬಿಕಾ ಫಾರ್ಮ್ ಹೌಸ್ ಅಲ್ಲಿ ಕೂಡ ಹಾಕಿರೋ ವ್ಯಕ್ತಿನಾ? ಹೌದು ಮೇಡಮ್, ನನಗೂ ಈ ಸ್ಕೆಚ್ ನೋಡಿದ ತಕ್ಷಣ ಅವರೇ ನೆನಪಾಗಿದ್ದು. ಅದಕ್ಕೆ ಹೇಳಿದ್ದು ಇದರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ. ಡೌಟೇ ಇಲ್ಲ ಮೇಡಮ್, ಇದು ಅವರೇನೆ. ಸುಬ್ಬು, ಹಾಗಾದ್ರೆ ಈ ವ್ಯಕ್ತಿ ಆ ಫಾರ್ಮ್ ಹೌಸ್ ಇಂದ ತಪ್ಪಿಸ್ಕೊಂಡ್ಬಂದು ಈ ತಾಳಿನ ನನಗೆ ಕೊಡೋದಕ್ಕೆ ಹೇಳಿರ್ಬೋದಾ? ಇರ್ಬೋದು ಮೇಡಮ್. ಬೆಂಕಿ ಕೈಯಲ್ಲಿ ತಾಳಿ ಕೊಟ್ಟು ಕಳಿಸಿದ್ದಾರೆ ಅಂದರೆ ಅವ್ರು ತಪ್ಪಿಸ್ಕೊಂಡೇ ಬಂದಿರಬೇಕು. ಆದರೂ ಅವ್ರಿಗೂ ನಿಮಗೂ ಏನು ಸಂಬಂಧ ಮೇಡಮ್? ನಿಮ್ಮ ತಾಯಿಯವ್ರ ತಾಳಿ ಅವ್ರ ಹತ್ರ ಏನಕ್ಕಿರುತ್ತೆ? ಸುಬ್ಬು, ನಮ್ಮ ಅಮ್ಮನ ತಾಳಿ ಇವ್ರ ಹತ್ರ ಇತ್ತು ಅಂದ್ರೆ ಇವ್ರಿಗೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಿರ್ಬೋದಲ್ವಾ? ಅಥವಾ ನಮ್ಮ ಅಮ್ಮನ ಇವ್ರಿಗೆ ಈ ತಾಳಿ ನನಗೆ ಕೊಡೋದಕ್ಕೆ ಹೇಳಿರ್ಬೋದಲ್ವಾ? ಏನು ಹೆದರ್ಸ್ತಾ ಇದೆಯಾ? ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಿನಗೆ ಈಗಲೇ ಹೇಳ್ತಿದ್ದೀನಿ. ನಾನು ಮೊದಲು ಸತ್ಯ ಹೇಳಕ್ ಹೊರಟಾಗ ನನಗೆ ಹುಚ್ಚಿ ಅನ್ನೋ ಪಟ್ಟ ಕಟ್ಟಿ ರೂಮ್ನಲ್ಲಿ ಕೂಡ ಹಾಕಿದ್ದೆ ಅಲ್ವಾ? ಅದು ಅಲ್ಲದೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ಯಲ್ಲ ನೀನು. ಕಡೆಗೇನಾಯ್ತು? ಶ್ರಾವಣಿ ಬಂದ್ಲು, ಅವಳು ನನ್ನನ್ನು ಉಳಿಸಿದ್ಲು. ಏನಪ್ಪ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀರಿ ಅನ್ಸುತ್ತೆ. ನಾನು ಆಮೇಲೆ ಅಯ್ಯೋ ಇಲ್ಲ ಇಲ್ಲ ಮಾವ, ಹಾಗೇನೂ ಇಲ್ಲ, ಹೇಳಿ ನೀವು. ಅದೇ ನಮ್ಮ ವರು ಕೆಲ್ಸಕ್ಕೆ ಹೋಗ್ತಿದ್ದಾಳಲ್ಲ, ನಮ್ಗೆಲ್ಲ ಗಿಫ್ಟ್ ತಂದಿದ್ದಾಳೆ. ಬರ ಒಂದ್ ಹೇಳಪ್ಪ. ಇಲ್ಲ 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 ಇಲ್ಲ, ಅವಳು ಶ್ರೀವಳ್ಳಿ ಕೈ ಕೊಟ್ಟು ಕಳಿಸಿದ್ದಾಳೆ. ಅವಳಿಗೆ ಎಲ್ಲಿ ಸಮಯ ಇರುತ್ತೆ? ಈಗ ಅವಳು ಬ್ಯಾಂಕಲ್ಲಿ ದೊಡ್ಡ ಅಧಿಕಾರಿ. ಮಗಳು ಗಿಫ್ಟ್ ಕೊಟ್ಟು ಕಳ್ಸಿದ್ದಾಳೆ ಅಂತ ಎಷ್ಟು ಸಂತೋಷ ಪಡ್ತಿದ್ದೀರಾ ಅಲ್ವಾ? ಶ್ರಾವಣಿಮ್ಮ, ಸಂತೋಷ ಆಗದೆ ಇರುತ್ತಾ? ಇದೆಲ್ಲ ನಡೀತಾ ಇರೋದಕ್ಕೆ ನೀವೇ ಕಾರಣ. ಮಗಳಿಗೊಂದು ನೆಲೆ ಆಯಿತು. ಅವಳ ಜೀವನ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆಲೇ ನಡೀತಿದೆ. ಆ ಹುಡುಗ
ಅವಳು ಓದಿಗೆ ಸಪೋರ್ಟ್ ಮಾಡಿದ್ದಾನೆ, ಒಳ್ಳೆ ಕೆಲ್ಸಕ್ಕೆ ಸೇರಿಸಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ಬಾವಾ, ಅವತ್ತು ನಿಮಗೆ ಗನ್ ಕೊಟ್ರಲ್ಲ, ಏನಂತ ಹೇಳಿ ಕಳ್ಸಿದ್ರು? ಅಯ್ಯೋ ಸುಬೋ, ನೀನು ಗನ್ನು ಅಂದ ತಕ್ಷಣ ನನಗೆ ಕೈ ಕಾಲೆಲ್ಲ ನಡ್ಕ ಶುರು ಆಗ್ಬಿಡುತ್ತೆ ಸುಬೋ. ನೀ ಹಂಗೆ ಹೇಳ್ತಿದ್ದಂಗೆ ನನಗೆ ಏನು ಎಲ್ಲಿ ಮರ್ತೇ ಹೋಯ್ತು ನೋಡು. ಸಮಾಧಾನ ಮಾಡ್ಕೊಳ್ಳಿ, ಕೂಲಾಗಿ ಯೋಚನೆ ಮಾಡಿ. ನಿಮಗೆ ಅವತ್ತವ್ರು ಆ ಗನ್ ಕೊಟ್ಟಾಗ ಅದನ್ನ ಎಲ್ಲಿ ತಲ್ಸೋದಕ್ಕೆ ಹೇಳಿದ್ರು? ಆ ಜಾಗ ಯಾವುದು ಅದಾದ್ರೂ ನೆನಪಿದ್ಯಾ? ಈ ಬ್ಯಾಗನ್ನೇ ನೀವು ಸೇಫ್ ಆಗಿ ಗೋಡನಿಗೆ ತಲುಪಿಸ್ಬೇಕು. ಇದರಲ್ಲಿ ಅಡ್ರೆಸ್ ಇದೆ. ಈ ಅಡ್ರೆಸ್ಸಾ? ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಕಡೆ ಬೇಜಾನ್ ಡೆಲಿವರಿ ಮಾಡಿದ್ದೀನಿ. ಆ ದೇವಸ್ಥಾನ ಪಕ್ಕ ಅಲ್ವಾ? ಮಾಡ್ತೀನಿ ಬಿಡಿ. ಸುಬೋ ಗೊತ್ತಾಯ್ತು ಸುಬೋ, ರಿಂಗ್ ರೋಡ್ ಇದೆಯಲ್ವಾ, ಆ ರಿಂಗ್ ರೋಡ್ ಹಿಂಭಾಗ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಂದ್ಗಡೆಯಿಂದ ಹಿಂಗೆ ಒಳಗೆ ಹೋದ್ರೆ ಅಲ್ಲೊಂದು ಫಾರೆಸ್ಟ್ ಏರಿಯಾ ಇದೆ. ಆ ಫಾರೆಸ್ಟ್ ಹತ್ರ ಒಂದು ಗೋಡನ್ ಇದೆ. ಆ ಅಡ್ರೆಸ್ ನಂಗೆ ತುಂಬಾನೇ ಚೆನ್ನಾಗಿ ಗೊತ್ತು ಅಂತ ನಾನು ಹೇಳ್ಬಿಟ್ಟೋಗಿದ್ದೀನಿ. ಸೂಪರ್ ಬಾವಾ. ಮೇಡಮ್, ನೀವು ಹೇಳಿದ ಕರೆಕ್ಟು. ಅವ್ರು ಇವಾಗ ಫಾರ್ಮ್ ಹೌಸಲ್ಲಿ ಇಲ್ಲ, ಜಾಗನ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಹೌದು, ನಾವು ಇವಾಗಲೇ ಅಲ್ಲಿಗೆ ಹೋಗಬೇಕು. ಮೇಡಮ್. ಅಲ್ಲ, ನೀವಿಬ್ರು ಇದಕ್ಕೆ ಹಿಂಗೆ ಹೋಗ್ಬಿಟ್ರೆ ನಾ ಏನು ಮಾಡಲಿ? ನಾನು ಬೇಡ ಬೇಡ ಬಾವಾ, ನೀವು ಬರಕ್ಕೆ ಹೋಗ್ಬಿಡಿ. ಅಲ್ಲಿ ಪರಿಸ್ಥಿತಿ ಏನಿರುತ್ತೋ ಅಂತಾನೆ ಗೊತ್ತಿಲ್ವಲ್ಲ. ಅಲ್ಲ, ಶ್ರಾವಣಿ ಮೇಡಮ್ನ ಫಾಲೋ ಮಾಡ್ಕೊಂಡೇ ಇರುವಂಥ ವಿಜಯಾಂಬಿಕಾ ಮೇಡಮ್ ಹೇಳಿದ್ರಲ್ಲ, ಅವ್ರು ಕಾಲ್ ಮಾಡಿದ್ರೆ ನಾ ಏನು ಹೇಳಿ? ಆಗ ನೀವು ಇವಾಗಲೇ ಅವ್ರಿಗೆ ಕಾಲ್ ಮಾಡಿ. ಕಾಲ್ ಮಾಡೋದಾ? ಕಾಲ್ ಮಾಡ್ಬಿಟ್ಟು ಏನು ಮಾತಾಡಲಿ? ನಾನು ಹೇಳ್ತೀನಿ.